ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಪರಾತ್ಪರಗುರುಭ್ಯೋ ನಮಃ ಶ್ರೀಮದೇ ಬೋಧಾಯ ನೈಷ್ಕಾಯ ನಮಃ ಶ್ರೀಮದೇ ರಾಮಾನುಜಾಯ ನಮಃ. ಇವತ್ತಿನ ಪೀಳಿಗೆಯಲ್ಲಿ ವ್ರತಗಳನ್ನು ಆಚರಿಸತಕ್ಕಂಥ ವ್ರತಗಳನ್ನು ಆಚರಿಸ್ತಕ್ಕಂಥವರು ತೀರಾ ಕಡಿಮೆಯಾಗಿದೆ. ಆದರೆ ಇಲ್ಲಿ ನಮ್ಮ ಒಬ್ಬ ಸ್ನೇಹಿತರು ಬಂದು ಏಕಾದಶಿ ವ್ರತದ ಒಂದು ಮಹತ್ವ ನನಗೆ ತಿಳಿಸಬೇಕು ಅಂತ ಕೇಳಿಕೊಂಡಾಗ ನನಗೆ ತಿಳಿದಿರ್ತಕ್ಕಂಥ ಒಂದು ಅಲ್ಪವನ್ನು ನಿಮಗೆ ವಿವರಿಸಿದೆ. ಏಕಾದಶಿ ವ್ರತ ಅಂದರೆ ಏನಪ್ಪ? ಬರೀ ಉಪವಾಸ ಇರ್ತಕ್ಕಂಥದ್ದು. ಉಪವಾಸ ಅವತ್ತೊಂದು ದಿವಸ ಉಪವಾಸ ಅಂದರೆ ಒಂದು ಸಾಕ. ಅವತ್ತೊಂದು ದಿವಸ ಉಪವಾಸ ಇದ್ಬಿಟ್ಟು ಮಾರನೇ ದಿವಸ ಏನಾದರೂ ತಿನ್ಬೋದಾ, ಅಥವಾ ಹಿಂದಿನ ದಿವಸ ಏನಾದರೂ ತಿನ್ಬೋದಾ, ಮಾಡ್ಬೋದಾ ಅಂತ ಹೇಳಿ ಒಂದು ಪ್ರಶ್ನೆ. ಅದಕ್ಕೂ ಕೂಡ ಎಲ್ಲವೂ ಒಂದು ಉತ್ತರವನ್ನು ಹೇಳ್ತೇನೆ. ನಮ್ಮ ಚಾಂದ್ರಮಾನ ಸಂಪ್ರದಾಯದ ಪ್ರಕಾರ ಒಂದು ವರ್ಷದಲ್ಲಿ 24 ಏಕಾದಶಿಗಳು ಬರ್ತವೆ. ಆದರೂ 3 ವರ್ಷಕ್ಕೆ ಒಂದರಂತೆ ಇನ್ನೂ 2 ಏಕಾದಶಿ ಅಧಿಕ ಮಾಸದಲ್ಲಿ ಎರಡು ಅಧಿಕ ಮಾಸ ಏಕಾದಶಿ ಬರ್ತವೆ. ಅಂದರೆ ಒಟ್ಟು 26 ಏಕಾದಶಿಗಳು ಬರ್ತವೆ. ಹೀಗಿರಬೇಕಾದ್ರೆ ಪ್ರತಿ ತಿಂಗಳು ಹೇಗೆ ನಾವು ಏಕಾದಶಿ ತಿಥಿಯನ್ನು ಕಂಡುಹಿಡಿಯಬೇಕು ಅಂತ ಹೇಳಿದಾಗ, ಅಮಾವಾಸ್ಯೆಯಾದ ನಂತರ 11ನೇ ದಿವಸ ಏಕಾದಶಿ ಕೃಷ್ಣ ಏಕಾದಶಿ ಅಂತ ತೀರ್ಮಾನ ಮಾಡ್ತಾರೆ. ಪೌರ್ಣಮಿಯಾದ 11ನೇ ದಿವಸವನ್ನು ಶುಕ್ಲ ಪಕ್ಷದ ಏಕಾದಶಿ ಅಂತ ತೀರ್ಮಾನ ಮಾಡ್ತಾರೆ. ಹೀಗಿರಬೇಕಾದ್ರೆ ಅದರಲ್ಲೂ ಒಂದು ವಿಶೇಷತೆ ಅಂದರೆ, ಅದರಲ್ಲಿ ಏಕಾದಶಿಗಳಲ್ಲಿ 4 ಏಕಾದಶಿಗಳು ತುಂಬ ಶ್ರೇಷ್ಠವಾಗಿರ್ತಕ್ಕಂಥ ಏಕಾದಶಿ. ಮೊದಲನೇ ಇರ್ತಕ್ಕಂಥದ್ದು ಪ್ರಥಮ ಏಕಾದಶಿ, ಅದಾದ ನಂತರ ಕಾರ್ತಿಕ ಶುದ್ಧ ಏಕಾದಶಿ, ಅದಾದ ನಂತರ ವೈಕುಂಠ ಏಕಾದಶಿ, ಅದಾದ ಮೇಲೆ ನಾಗ ಶುಕ್ಲ ಏಕಾದಶಿ ಅಂದರೆ ಭೀಷ್ಮ ಏಕಾದಶಿ ಅಂತ ಕರೀತಾರೆ. ಹೀಗೆ 4 ಏಕಾದಶಿಗಳು ತುಂಬ ಫಲವನ್ನು ಕೊಡ್ತಕ್ಕಂಥದ್ದು ಅಂತ ಹೇಳ್ತಾರೆ. ಏಕಾದಶಿ ಅಂತ ಹೇಳಿ ನಾವು ಹೇಳ್ತಾ ಇರ್ತೇವೆ. ಈ ಏಕಾದಶಿ ಯಾರು? ಈ ಏಕಾದಶಿ ದೇವಿ ಯಾರು ಅಂತ ಇದು ಮಾಡಿದಾಗ, ಕೃತಯುಗದ ಅದಕ್ಕೆ ಒಂದು ಕಥೆ ಇದೆ. ಕೃತಯುಗದಲ್ಲಿ ಚಂದ್ರನಗರ ಎಂಬ ನಗರವನ್ನು ಮುರಾಸುರ ಎಂಬತಕ್ಕ ರಾಕ್ಷಸ ಮುಲ್ಲೋಕಗಳನ್ನು ಜಯಿಸಿ, 3 ಲೋಕಗಳನ್ನು ಜಯಿಸಿ ಅಧರ್ಮಗಳನ್ನು ಮಾಡ್ತಾ ಇರ್ತಾನೆ. ಈ ರೀತಿಯಾಗಿ ಮಾಡ್ತಿರ್ಬೇಕಾದ್ರೆ ದೇವಾದಿ ದೇವತೆಗಳೆಲ್ಲ ಸೇರಿ ಶ್ರೀಯನ್ನು ಕುರಿತು ಪ್ರಾರ್ಥನೆ ಮಾಡ್ತಾರೆ. ಈ ರೀತಿಯಾಗಿ ಮುರಾಸುರ ಎಂಬ ರಾಕ್ಷಸ ನಮ್ಮ ಮುರಾಸುರ ಎಂಬ ರಾಕ್ಷಸ ಅಧರ್ಮಗಳನ್ನು ಮಾಡ್ತಾ ಇದ್ದಾರೆ. ಧರ್ಮವನ್ನು ಎತ್ತಿಡಬೇಕು ಅಂತ ಶ್ರೀಯನ್ನು ಪ್ರಾರ್ಥನೆ ಮಾಡಿದಾಗ ಶ್ರೀಹರಿಯು ಯುದ್ಧಕ್ಕೆ ಸನ್ನದ್ಧರಾಗ್ತಾನೆ. ಅವನು ಮುರಾಸುರ ಆಗಿರ್ತಕ್ಕಂಥನ್ನು ಒಂದು ವರವನ್ನು ಪಡೆದಿರ್ತಾನೆ. ಅಂದರೆ ಯಾವುದೇ ದೇವತೆಗಳಲ್ಲಿ ನನಗೆ ಸಾವಿರಬಾರದು ಅಂತ ಹೇಳಿ ಇದು ಮಾಡಿರ್ತಾನೆ. ಹಾಗಿರಬೇಕಾದ್ರೆ ಅವನಿಗೆ ಒಂದು ಸ್ತ್ರೀಯಿಂದ ಒಂದು ಸಾವನ್ನು ಉಂಟಾಗುತ್ತೆ ಅಂತ ಹೇಳಿ ಅವನಿಗೆ ಇದಿರುತ್ತೆ, ಅಭಯ ಇರುತ್ತೆ. ಆಗಲಿ ಸ್ತ್ರೀ ಯಾರು ಅಬಲೆ ತಾನೆ, ಸ್ತ್ರೀ ಅಬಲೆ ಅಂತ ಹೇಳಿಕೊಂಡು ನಾನು ಯಾರು ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳಿ ಮೆರಿತಾ ಇರಬೇಕಾದ್ರೆ ವಿಷ್ಣುವು ಮುರಾಸುರ ತುಂಬ ಘೋರವಾದ ಯುದ್ಧ ಉಂಟಾಗುತ್ತೆ. ಯುದ್ಧ ಉಂಟಾದಾಗ
ವಿಷ್ಣುವಿಗೆ ಆಯಾಸವಾಗಿರಬೇಕಾದ್ರೆ ಒಂದು ಒಂದು ವಿಶ್ರಾಂತಿಗಾಗಿ ಶಯನವನ್ನು ಮಾಡ್ತಾನೆ. ಶಯನವನ್ನು ಮಾಡ್ತಿರ್ಬೇಕಾದ್ರೆ ಆವಾಗ ಮುರಾಸರ, ಇದನ್ನು ತಿಳಿದಿರ್ತಕ್ಕಂಥ ಮುರಾಸರ ಆ ವಿಷ್ಣುವಿನ ಮೇಲೆ ಶಯನದಲ್ಲಿ ಇರ್ತಕ್ಕಂಥ ವಿಷ್ಣುವಿನ ಮೇಲೆ ಯುದ್ಧವನ್ನು ಮಾಡಲು ತೀರ್ಮಾನಿಸ್ತಾನೆ. ಆಗ ವಿಷ್ಣು ಮಾಯೆಯಿಂದ ಒಂದು ಸ್ತ್ರೀ ರೂಪ ಉಂಟಾಗುತ್ತೆ. ಸ್ತ್ರೀ ರೂಪ ಉಂಟಾಗಿ ಅವರೇ ಏಕಾದಶಿ ದೇವಿ ಅಂತ ಹೇಳಿ. ಏಕಾದಶಿ ದೇವಿ ಆ ಮುರಾಸರನ್ನು ಸಂಹಾರ ಮಾಡ್ತಾರೆ. ಮುರಾಸರನ್ನು ಸಂಹಾರ ಮಾಡಿ ಆವಾಗ ವಿಷ್ಣು ಎಚ್ಚರಗೊಂಡಾಗ ಆವಾಗ ನೀವು ತುಂಬ ಒಳ್ಳೆಯ ಕೆಲಸ ಮಾಡಿದ್ಯಾ ಅಂತ ಹೇಳಿ ಅವನಿಗೆ ಅಭಯ ನೀಡುತ್ತಾರೆ. ಏನಂತ ಏನು ವರ ಬೇಕು ಅಂತ ಕೇಳಿದಾಗ ಆವಾಗ ಏಕಾದಶಿ ದೇವಿ ಕೇಳ್ಕೊತಾರೆ, ನೋಡಿ ಸ್ವಾಮಿ, ನಿಮ್ಮ ಏಕಾದಶಿಯನ್ನು ಯಾರು ನಿಮ್ಮನ್ನು ಪೂಜಿಸ್ತಾರೋ, ಯಾರು ನಿಷ್ಠೆಯಿಂದ ವ್ರತವನ್ನು ಮಾಡ್ತಾರೋ, ಏಕಾದಶಿ ವ್ರತವನ್ನು ಮಾಡ್ತಾರೋ ಅವರಿಗೆ ಮೋಕ್ಷ ಕೊಡಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾರೆ. ಹಾಗಾಗಿ ಅವತ್ತಿಂದ ಏಕಾದಶಿ ವ್ರತವನ್ನು ಮೋಕ್ಷದಾಯಕ ವ್ರತವನ್ನು ಹೇಳಿ ಹೇಳ್ತಾರೆ. ಈಗ ಬರ್ತಕ್ಕಂಥದ್ದು ಆಷಾಢ ಶುಕ್ಲ ಏಕಾದಶಿ, ಅದನ್ನು ಶಯನ ಏಕಾದಶಿ ಅಂತ ಕರಿತೀವಿ. ಶಯನ ಏಕಾದಶಿ ಇದಕ್ಕೆ ಹೆಸರು ಬರಲು ಕಾರಣವೇನು? ಶಯನ ಅಂದರೆ ಮಲಗುವುದು ಅಥವಾ ನಿದ್ರಿಸುವುದು ಅಂತ ಹೇಳಿ ಅದಕ್ಕೆ ಅರ್ಥ ಬರುತ್ತೆ. ವ್ರತವನ್ನು ಆಚರಿಸುವ ಸಾಧಕರು ಮತ್ತು ಅಂದು ಹಗಲಲ್ಲಿ ಮಾತ್ರವಲ್ಲದೆ ರಾತ್ರಿಯಲ್ಲಿ ಕೂಡ ಜಾಗರಣೆಯಿಂದ ಜಪ ತಪಗಳನ್ನು ಮಾಡಿ ಅಥವಾ ಜಾಗರಣೆಯನ್ನು ಮಾಡಿ ಅಥವಾ ದೇವರ ಭಜನೆಯನ್ನು ನಾಮಸ್ಮರಣೆಯಲ್ಲಿ ಕಾಲ ಕಳಿಬೇಕು ಅಂತಕ್ಕಂಥ ಶಯನ ಏಕಾದಶಿಯ ಮುಖ್ಯ ಉದ್ದೇಶ ಆಗಿರುತ್ತೆ. ಆವತ್ತಿನ ದಿವಸ ಯಾವುದೇ ರೀತಿಯಾಗಿರ್ತಕ್ಕಂಥ ಆಹಾರ ಪದಾರ್ಥಗಳನ್ನು ತೆಗೆದುಕೊಳ್ಳದೆ ಮಾಡಿದರೆ ಮೋಕ್ಷಪ್ರದವಾಗಿರತಕ್ಕಂಥ ಏಕಾದಶಿ ಇದಾಗಿರುತ್ತೆ. ಹಾಗಾಗಿ ಎಲ್ಲರೂ ಈ ಏಕಾದಶಿ ತುಂಬ ವಿಶೇಷವಾಗಿರ್ತಕ್ಕಂಥ ಏಕಾದಶಿ ಆಗಿರೋದ್ರಿಂದ ಉಪಾಹಾರವನ್ನು ನಿಲ್ಲಿಸಿ ನೀವು ವ್ರತವನ್ನು ಆಚರಣೆ ಮಾಡಿದ್ರೆ ಮೋಕ್ಷ ಉಂಟಾಗುತ್ತೆ ಅಂತ ಹೇಳಿ ಹೇಳ್ತಾರೆ. ಶ್ವೇತೆ ವಿಷ್ಣು ಸದಾಶಾಡೆ ಭಾದ್ರೇ ಚ ಪರಿವರ್ತತೆ ಕಾರ್ತಿಕೇ ಚ ಪ್ರಬುದ್ಧೇತ್ತ ಶುಕ್ಲಪಕ್ಷೆ ಹರೇರ್ಧಿನೇ ಅಂತ ಹೇಳಿ ಒಂದು ಶ್ಲೋಕ ಕೂಡ ಇದೆ. ಅಂದರೆ ಮಹಾವಿಷ್ಣುವು ಶುಕ್ಲ ಪಕ್ಷದ ಆಷಾಢ ಮಾಸದ ಶುಕ್ಲ ಪಕ್ಷದಲ್ಲಿ ಯೋಗ ನಿದ್ರೆಗೆ ಜಾರ್ತಾನೆ. ಹಾಗೂ ಭಾದ್ರಪದದ ಕೃಷ್ಣ ಭಾದ್ರಪದದ ಏಕಾದಶಿಗೆ ಮಗ್ಗಲು ಮಲಗ್ತಾನೆ ಮತ್ತು ಕಾರ್ತೀಕ ಮಾಸದ ಏಕಾದಶಿಯೆಂದು ಎದ್ದೊಳ್ತಾನೆ ಅಂತ ಹೇಳಿ ಇದು ಶ್ರೀ ಶ್ಲೋಕದ ವಾಕ್ಯದ ಅರ್ಥ. ಈ ಆಷಾಢ ಏಕಾದಶಿ ಈ ನಮ್ಮ ಆಚರಣೆಯಲ್ಲಿ ಈ ಪಂಢರಾಪುರ ಪಾಂಡುರಂಗ ಸ್ವಾಮಿಯನ್ನು ಉದ್ದೇಶಿಸಿ ತುಂಬ ಶ್ರೇಷ್ಠವಾಗಿರ್ತಕ್ಕಂಥ ಈ ಏಕಾದಶಿಯನ್ನು ಪಂಢರಾಪುರದಲ್ಲಿ ವಿಶೇಷವಾಗಿ ಈ ವ್ರತವನ್ನು ಆಚರಣೆ ಮಾಡ್ತಾರೆ. ಸಾಲು ಭಕ್ತಾದಿಗಳು ಕೂಡ ಪಾಂಡುರಂಗನ ದರ್ಶನ ಮಾಡಿ ಆ ಪಾದಕೆಗಳನ್ನು ಮುಟ್ಟಿ ನಮಸ್ಕಾರ ಮಾಡಿ ಅವರು ಮೋಕ್ಷಪ್ರದಾಯಕವಾಗಿರ್ತಕ್ಕಂಥ ಏಕಾದಶಿ ದಿನದಂದು ಮೋಕ್ಷವನ್ನು ಪಡೀತಾರೆ ಅಂತ ಹೇಳಿ ಹೇಳ್ತಾರೆ. ಮತ್ತು ಈ ಏಕಾದಶಿಗೆ ಇನ್ನೂ ಒಂದು ಕಥೆ ಇದೆ. ಇಕ್ಷ್ವಾಕು ವಂಶದ ರಾಜನಾಗಿರ್ತಕ್ಕಂಥ ಒಬ್ಬ ರಾಜ, ಅಂದರೆ ಅವರ ಹೆಸರು ಅಂಬರೀಷ ಅಂತ ಹೇಳಿ. ಈಗ ಅಂಬರೀಷ ಏಕಾದಶಿಯನ್ನು ವ್ರತವನ್ನು ಮಾಡ್ತಿರ್ಬೇಕಾದ್ರೆ ಮಾಡುವ ಸಮಯದಲ್ಲಿ ದ್ವಾದಶಿಯ ದಿವಸ ದೂರ್ವಾಸ ಮಹಾಮುನಿಗಳು ಅವರ ಆಸ್ಥಾನಕ್ಕೆ ಬರ್ತಾರೆ. ಆಸ್ಥಾನಕ್ಕೆ ಬಂದಾಗ ಅವರು ದೂರ್ವಾಸ ಮಹಾಮುನಿಗಳು ತುಂಬ ಕೋಪಿಷ್ಠರು. ಆವಾಗ ಈ ವಿಷಯವನ್ನು ತಿಳಿದಕ್ಕಂಥ ಅಂಬರೀಷರ ಮಹಾರಾಜರು ತುಂಬ ಸಂತೋಷವಾಯಿತು, ನೀವು ಬಂದ
ಒಂದು ನಮಗೆ ತುಂಬ ಆನಂದದಾಯಕ ಉಂಟಾಗಿದೆ. ತಾವು ದಯವಿಟ್ಟು ನಮ್ಮ ಆತಿಥ್ಯವನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳಿ ಅವತ್ತಿನ ದಿವಸಕ್ಕೆ ಅವರ ಆತಿಥ್ಯವನ್ನು ಮಾಡಲಿಕ್ಕೆ ಅಣಿಗೊಳಿಸಿಕೊಳ್ತಾರೆ. ಅಷ್ಟರಲ್ಲಿಯೇ ದೂರ್ವಾಸ ಮಹಾಮುನಿಗಳು ಸರಿ ಆಯಿತು ಅಂತ ಹೇಳಿ ನಿಮ್ಮ ಆತಿಥ್ಯವನ್ನು ಸ್ವೀಕರಿಸ್ತೇವೆ ಅಂತ ಹೇಳಿ ನಿತ್ಯಾನುಷ್ಠಾನವನ್ನು ಮುಗಿಸಿಕೊಂಡು ಬರುವಷ್ಟರಲ್ಲಿಯೇ ವಸಿಷ್ಠ ಮಹಾಮುನಿಗಳು ಈ ಇಕ್ಷ್ವಾಕು ಕುಲದ ಮಹಾಮುನಿಗಳು, ಅವರ ಆಚಾರ್ಯರು. ವಸಿಷ್ಠ ಅವರೇ ಪ್ರಥಮರು ಆಗಿರ್ತಕ್ಕಂಥ ವಸಿಷ್ಠರು, ನೋಡಪ್ಪ ಈ ಏಕಾದಶಿ ವ್ರತ ಮಾಡ್ತಿದ್ಯಾ, ಈ ದ್ವಾದಶಿ ಆಗಿದೆ, ನೀವು ಅವರು ಬರೋಷ್ಟರಲ್ಲಿ ನೀವು ತೀರ್ಥವನ್ನು ಸ್ವೀಕಾರ ಮಾಡಿ ಉಪಶಮನ ಮಾಡಿಕೊಳ್ಳಬಹುದು, ವ್ರತವನ್ನು ಉಪಶಮನ ಮಾಡಿಕೊಳ್ಳಿ ಅಂತ ಹೇಳಿ ಹೇಳ್ತಾರೆ. ಗುರುಗಳ ವಾಕ್ಯದ ಮೇರೆಗೆ ಅವರು ತೀರ್ಥವನ್ನು ಸ್ವೀಕಾರ ಮಾಡಿ ವ್ರತ ಸಮಾಪ್ತಿಯನ್ನು ಮಾಡ್ತಾರೆ. ಇದನ್ನು ತಿಳಿದಕ್ಕಂಥ ದೂರ್ವಾಸ ಮಹಾಮುನಿಗಳು ತುಂಬ ಕುಪಿತರಾಗಿ ರಾಕ್ಷಸರನ್ನು ಕರೆದು ಅವರನ್ನು ಅವರ ಅಂಬರೀಷ ಮಹಾರಾಜರನ್ನು ಪೀಡಿಸಬೇಕು ಅಂತ ಹೇಳಿ ಆಜ್ಞಾಪಿಸಲ್ಪಡ್ತಾರೆ. ಆಗ ರಾಕ್ಷಸರು ಬಂದು ಅಂಬರೀಷ ಮಹಾರಾಜರ ಬಳಿಗೆ ಬಂದು ಪೀಡಿಸಲಿಕ್ಕೆ ಅಂತ ಬರ್ತಾರೆ. ಆಗ ಶ್ರೀಮನ್ ವಿಷ್ಣುವಿನ ಮಹಿಮೆಯಿಂದ ಸುದರ್ಶನ ಚಕ್ರವನ್ನು ಬಂದು ಬಂದಿರತಕ್ಕಂಥ ರಾಕ್ಷಸರನ್ನೆಲ್ಲ ಸಂಹಾರ ಮಾಡಿ ಈ ಆಜ್ಞಾಪಿಸಲ್ಪಟ್ಟಿರ್ತಕ್ಕಂಥ ದೂರ್ವಾಸ ಮಹಾಮುನಿಗಳನ್ನು ಸಂಹಾರ ಮಾಡಲು ಹೊರಡುತ್ತೆ ಆ ಸುದರ್ಶನ ಚಕ್ರ. ಆವಾಗ ಭಯಭೀತಗೊಂಡ ದೂರ್ವಾಸ ಮಹಾಮುನಿಗಳು ವಿಷ್ಣುವಿನ ಆಶ್ರಯವನ್ನು ಪಡೆಯಲು ಹೋಗ್ತಾರೆ. ನೋಡಿ ಸ್ವಾಮಿ, ಈ ರೀತಿಯಾಗಿ ಇದನ್ನು ಇದಾಗಿದೆ, ತಪ್ಪಾಗಿದೆ, ನನ್ನನ್ನು ಕ್ಷಮಿಸಿ, ನನ್ನನ್ನು ಇದು ಮಾಡಿ ಅಂತ ಹೇಳಿ ಬೇಡಿಕೊಳ್ತಾರೆ. ಆಗ ಶ್ರೀಮನ್ ಮಹಾವಿಷ್ಣುವು ಹೇಳ್ತಾರೆ, ನೋಡಪ್ಪ, ಅವರು ಅಂಬರೀಷ ಮಹಾರಾಜರು ಮಾಡಿರ್ತಕ್ಕಂಥದ್ದು ಅಂತ ಇಂಥ ವ್ರತವಲ್ಲ. ಅವರು ಮಾಡತಕ್ಕಂಥದ್ದು ಏಕಾದಶಿ ವ್ರತವನ್ನು ಮಾಡಿದ್ದಾರೆ. ಅವರು ಭಕ್ತಿ ನಿಷ್ಠೆಯಿಂದ ಮಾಡಿದ್ದರಿಂದ ನಾವು ಆ ಭಕ್ತಿಯನ್ನು ನಾವು ನಿವಾರಿಸಲು ಯಾವುದೇ ರೀತಿಯ ಕಾರಣ ನಮಗೆ ಮಾಡಕ್ಕೆ ಬರಲ್ಲ. ಯಾರಿಂದ ಈ ರೀತಿಯಾಗಿ ಆಯಿತೋ ಅವರಿಗೆ ಹೋಗಿ ಶರಣಾಗತರಾದಲ್ಲಿ ನಿನಗೆ ಈ ಉಪಸಂಹಾರ ಚಕ್ರವು ಆ ಭಯದಿಂದ ನೀನು ನಿವಾರಣೆ ಆಗ್ಬೋದು ಅಂತ ಹೇಳಿ ಹೇಳ್ತಾರೆ. ಆವಾಗ ತಿರ್ಗಾ ಅಂಬರೀಷ ಮಹಾರಾಜರ ಬಳಿಗೆ ಬಂದು ನನ್ನದು ತಪ್ಪಾಯಿತು, ನನ್ನನ್ನು ಕ್ಷಮಿಸಿ ಅಂತ ಹೇಳಿ ಕೇಳಿಕೊಂಡಾಗ ಆವಾಗ ಆ ಸುದರ್ಶನ ಚಕ್ರವು ಉಪಸಂಹಾರವಾಯಿತು. ಹೀಗಿರಬೇಕಾದ್ರೆ ಇಂಥ ಮೋಕ್ಷದಾಯಕವಾದ ವ್ರತವನ್ನು ನೋಡಿ, ಯಾರೋ ನಮ್ಮ ಭಕ್ತರು ಭಕ್ತಿ ಶ್ರದ್ಧೆಯಿಂದ ನಾವು ಆಚರಣೆ ಮಾಡಿದ್ದಲ್ಲಿ ನಾವು ಏನೇನೋ ಪಡೆದುಕೊಳ್ಬೇಕೋ ನಮ್ಮ ಈ ಜೀವನದಲ್ಲಿ ಅದನ್ನೆಲ್ಲ ಪಡೆದುಕೊಳ್ತೇವೆ. ಹಾಗಾಗಿ ಇದು ಮೋಕ್ಷದಾಯಕವಾಗಿರ್ತಕ್ಕಂಥ ವ್ರತ ಆಗಿರೋದ್ರಿಂದ ಎಲ್ಲರೂ ಕೂಡ ಈ ಮೋಕ್ಷದಾಯಕ ವ್ರತವನ್ನು ಮಾಡಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಈ ಏಕಾದಶಿಯ ವ್ರತದ ವಿಧಾನ ಹೇಗೆ ಅಂತ ಒಂದು ಗೊಂದಲವನ್ನು ಉಂಟಾಗುತ್ತೆ. ಗೊಂದಲ ಉಂಟಾದಾಗ ಏಕಾದಶಿ ವ್ರತ ಹೇಗೆ ಮಾಡಬೇಕಪ್ಪ ಅಂತ ಹೇಳಿದ್ರೆ, ಹಿಂದಿನ ದಿವಸವೇ ನಾವು ಪೂರ್ವ ತಯಾರಿಯನ್ನು ಮಾಡಿಕೊಳ್ಬೇಕಾಗತ್ತೆ. ಅಂದರೆ ಹೇಗೆ ಪೂರ್ವ ತಯಾರಿ ಅಂದರೆ ಹೇಗೆ? ಪೂರ್ವ ತಯಾರಿ ಅಂತ ಹೇಳಿದ್ರೆ ಹಿಂದಿನ ದಿವಸವೇ ನಾವು ಸಂಕಲ್ಪವನ್ನು ಮಾಡಿಕೊಳ್ಬೇಕಾಗತ್ತೆ. ಹಿಂದಿನ ದಿವಸ ಸಂಕಲ್ಪ ಮಾಡಿಕೊಂಡು ಒಂದು ಹೊತ್ತು ಮಾತ್ರ ಅವತ್ತಿನ ದಿವಸ ಊಟ ಮಾಡಬೇಕಾಗುತ್ತೆ. ಅಂದರೆ ಮಧ್ಯಾಹ್ನದ ವೇಳೆಯಲ್ಲಿ ಊಟ ಮಾಡಿ ನಾನು ಉಪವಾಸ ಏಕಾದಶಿ ವ್ರತವನ್ನು ಆಚರಣೆ ಮಾಡ್ತೇನೆ ಅಂತ ಹೇಳಿ ಸಂಕಲ್ಪವನ್ನು ಮಾಡಿಕೊಳ್ಬೇಕಾಗತ್ತೆ. ತದನಂತರ ಅವತ್ತಿನ ಏಕಾದಶಿಯ ದಿವಸ ಅದರಲ್ಲಿ 3 ಥರ ಇದು ಮಾಡ್ಬೋದು. ಅಂದರೆ ಹೇಗೆ ಅಂತ ಹೇಳಿದ್ರೆ 3 ಥರ ನಿರಾಹಾರ ದೀಕ್ಷೆ ಅಂತ ತಗೊಳ್ಬೋದು, ಅಥವಾ ಫಲ ಆಹಾರ ದೀಕ್ಷೆ ಅಂತ ತಗೊಳ್ಬೋದು, ಅಥವಾ ಉಪಾಹಾರ ದೀಕ್ಷೆ ಅಂತ 3 ಥರ ತಗೊಳ್ಬೋದು. ಯಾಕೆಂದರೆ ಎಲ್ಲರ ಒಂದು ದೇಹದಲ್ಲಿ ಅಷ್ಟು ಶಕ್ತಿ ಇರೋದಿಲ್ಲ. ನಾವು ಹಂಗೆ ಮಾಡಿ ಅಂತ ದೇವರು ಎಲ್ಲೂ ಹೇಳಿಲ್ಲ. ಅಂದರೆ ನಮ್ಮ ದೇಹಕ್ಕೆ
ಎಷ್ಟು ಬೇಕೋ ಅಲ್ಪ ಅಲ್ಪ ಆಹಾರವನ್ನು ತಗೊಳ್ಬೇಕು. ಅಲ್ಪ ಆಹಾರ ತಗೊಂಡು ದೇವರ ಸೇವೆ ಮಾಡಬೇಕು. ಯಾಕೆಂದರೆ ಅವರ ಏಕಾದಶಿ ದಿವಸ ಆ ಅಲ್ಪಾಹಾರ ಮಾಡಿದ್ರೆ, ದೇವರ ಸೇವೆಯನ್ನು ಮಾಡಿದ್ರೆ ಮೋಕ್ಷವನ್ನು ಹೊಂದುತ್ತೇವೆ ಅಂತ ಹೇಳಿ ಹೇಳ್ತಾರೆ. ಹಾಗಾಗಿ ಅಲ್ಪ ಆಹಾರ ಅಂದರೆ ನಿರಾಹಾರ ಅಂತ ಹೇಳಿದ್ರೆ, ನಿರಾಹಾರ ಬರೀ ನೀರನ್ನು ಕುಡಿದುಕೊಂಡು ವ್ರತವನ್ನು ಮಾಡ್ತಕ್ಕಂಥದ್ದು. ಫಲಾಹಾರ ಅಂತ ಹೇಳಿದ್ರೆ ಬರೀ ಫಲಗಳನ್ನು ಮತ್ತು ಹಾಲು ಮಜ್ಜಿಗೆ ಹಾಲನ್ನು ಕುಡಿದು ಮತ್ತು ಹಾಲು ಮತ್ತು ಫಲಗಳನ್ನು ತಿಂದು ವ್ರತವನ್ನು ಮಾಡ್ತಕ್ಕಂಥದ್ದು. ಉಪಾಹಾರ ಅಂದರೆ ತೀರಾ ಆಗೋದೇ ಇಲ್ಲ, ನಾನು ಮಾಡಲಿಕ್ಕೆ ಶಕ್ತಿ ಇಲ್ಲ, ನಾವು ಏನಾದರೂ ತಗೊಳ್ಳೇಬೇಕು ಅಂದರೆ ಮಧ್ಯಾಹ್ನ ಹೊತ್ತು ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೂ ಅವರು ಉಪವಾಸ ಬಿದ್ದು ಮಧ್ಯಾಹ್ನದವರೆಗೆ ಒಂದು ಸ್ವಲ್ಪ ಉಪಾಹಾರವನ್ನು ತಗೋಬೋದು. ಅಂದರೆ ಅನ್ನದ ಒಂದು ಪದಾರ್ಥಗಳನ್ನು ಬಿಟ್ಟು ಗೋಧಿ ರವೆ ಇವಾಗಿರ್ತಕ್ಕಂಥ ಸ್ವೀಕಾರ ಮಾಡಬಹುದು ಅಂತ ಹೇಳ್ತಾರೆ. ಆದರೆ ಉಪವಾಸ ಅಂತ ಹೇಳಿದ್ರೆ ಏನು? ಉಪವಾಸ ಅಂದರೆ ಏನು ತಿಂದೇ ಇರತಕ್ಕಂಥದ್ದ, ಅಥವಾ ಹೇಗೆ ಅದು ಉಪವಾಸ ವ್ರತ ಹೇಗೆ ಅಂತ ಕೇಳಿ ಒಂದು ಪ್ರಶ್ನೆ ಉಂಟಾಗುತ್ತೆ. ಎಲ್ಲರ ಮನದಲ್ಲೂ ಗೊಂದಲ ಉಂಟಾಗುತ್ತೆ. ಅದಕ್ಕೆ ಹೇಳ್ತಾರೆ ಉಪವಾಸ ಅಂತ ಹೇಳಿದ್ರೆ ಸಂಸ್ಕೃತದಲ್ಲಿ ಉಪ ಅಂದರೆ ಹತ್ತಿರ, ವಾಸ ಅಂದರೆ ಇರೋದು. ಯಾರ ಹತ್ರ ಇರ್ತಕ್ಕಂಥದ್ದು? ದೇವರ ಹತ್ತಿರ ಸದಾಕಾಲ ನಮ್ಮ ಮನಸ್ಸು ಬುದ್ಧಿಯನ್ನು ಚಿತ್ತವಾಗಿಟ್ಟುಕೊಂಡು ಸೇವೆ ಮಾಡ್ತಕ್ಕಂಥದ್ದೇ ಉಪವಾಸ ಅಂತ ಹೇಳ್ತಾರೆ. ಈಗಿನ ಕಾಲಕ್ರಮೇಣ ಅದು ಉಪವಾಸ ಅಂತ ಹೇಳಿದ್ರೆ ಬರೀ ಏನೂ ತಿಂದೇ ಇರ್ತಕ್ಕಂಥದ್ದು ಅಂತ ಹೇಳಿ ಎಲ್ಲರೂ ಅಂದ್ಕೊಂಡಿರ್ತಾರೆ. ಆದರೆ ಉಪವಾಸ ಅಂದರೆ ದೇವರ ಭಕ್ತಿಗೆ, ಅಂದರೆ ಸದಾಕಾಲ ಅವತ್ತಿನ ದಿವಸ ಪ್ರತಿ ಕಾಲದಲ್ಲೂ ಕೂಡ ಬೆಳಿಗ್ಗೆಯಿಂದ ರಾತ್ರಿ ಕೂಡ ಜಾಗರಣೆಯಿಂದ ಪೂಜೆಯನ್ನು ಮಾಡಬೇಕು ಅಂತ ಹೇಳಿ ಆ ಒಂದು ಏಕಾದಶಿ ವ್ರತದಲ್ಲಿ ನಿಯಮ ಉಂಟು. ಹೀಗಿರಬೇಕಾದ್ರೆ ಏಕಾದಶಿ ವ್ರತವನ್ನು ದಶಮಿಯ ದಿವಸದಿಂದ ಪ್ರಾರಂಭ ಮಾಡ್ತೇವೆ. ದಶಮಿಯ ದಿವಸದಿಂದ ಸಾಯಂಕಾಲದಿಂದ ಪ್ರಾರಂಭ ಮಾಡಿ ಏಕಾದಶಿ ದಿವಸ ಉಪವಾಸ ಬಿಟ್ಟು ದ್ವಾದಶಿಯ ದಿವಸ ಏನು ಮಾಡಬೇಕು? ಹಂಗೆ ಊಟ ಮಾಡ್ಬಿಡ್ಬೋದಾ ಅಂತ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ಹಾಗೆ ಮಾಡೋಕ್ಕಾಗಲ್ಲ. ವಿಸರ್ಜನೆ ಮಾಡಬೇಕು ಅಂತ ಹೇಳಿದ್ರೆ ಅವತ್ತಿನ ದಿವಸ ನಿತ್ಯ ಕರ್ಮಗಳನ್ನು ಮುಗಿಸ್ಕೊಂಡು ದೇವತಾರಾಧನೆಯನ್ನು ಮಾಡ್ಕೊಳ್ಬೇಕಾಗುತ್ತೆ ಮೊದಲು. ಅದಾದಮೇಲೆ ಬ್ರಾಹ್ಮಣನಿಗೆ ಊಟವನ್ನು ಬಡಿಸಬೇಕಾಗುತ್ತೆ. ಬ್ರಾಹ್ಮಣನಿಗೆ ಒಬ್ಬ ಬ್ರಾಹ್ಮಣನ ಕರೆದು ಊಟವನ್ನು ಹಾಕಬೇಕಾಗುತ್ತೆ. ಊಟವನ್ನು ಹಾಕಿ ಆ ದೇವರ ತೀರ್ಥವನ್ನು ಆ ಬ್ರಾಹ್ಮಣ ಕೈಯಿಂದ ಸ್ವೀಕಾರ ಮಾಡಬೇಕು. ಆವಾಗ ಏಕಾದಶಿಯ ವ್ರತವನ್ನು ಮುಕ್ತಾಯಗೊಳ್ಳುತ್ತೆ ಅಂತ ಹೇಳ್ತಾರೆ. ಅಕಸ್ಮಾತ್ ಇವಾಗ ಬ್ರಾಹ್ಮಣರು ಎಲ್ಲ ಮನೆಗಳಲ್ಲೂ ಬಂದು ಊಟ ಮಾಡಲಿಕ್ಕೆ ಆಗೋದೇ ಮಾಡದೇ ಇರೋ ಪಕ್ಷದಲ್ಲಿ ಏನು ಮಾಡಬೇಕು ಸ್ವಾಮಿ ಅಂತ ಒಂದು ಸಂದೇಹ ಉಂಟಾಗುತ್ತೆ. ನಮ್ಮ ಮನೆಯಲ್ಲಿ ಬಂದು ಬ್ರಾಹ್ಮಣರು ಊಟ ಮಾಡಲ್ಲ, ಏನು ಮಾಡ್ಬೋದು ಅಂತ ಕೇಳ್ತಾರೆ. ಆ ರೀತಿ ಇರಬೇಕಾದ್ರೆ ಬ್ರಾಹ್ಮಣರಿಗೆ ಸ್ವಯಂ ಪಾಕವನ್ನು ದಾನ ಮಾಡ್ಬೋದು. ಅಂದರೆ ಅಕ್ಕಿ, ಬೇಳೆ, ಅವತ್ತಿನ ದಿವಸ ಆಹಾರ ಪದಾರ್ಥಗಳನ್ನು ಮತ್ತು ತರಕಾರಿಗಳನ್ನು ತೆಗೆದುಕೊಂಡು ಹೋಗಿ ಬ್ರಾಹ್ಮಣರಿಗೆ ಸಮರ್ಪಣೆ ಮಾಡಿ ದೇವರ ತೀರ್ಥ ಪ್ರಸಾದವನ್ನು ಸ್ವೀಕರಿಸಿ ತದನಂತರ ಊಟವನ್ನು ಮಾಡ್ತಕ್ಕಂಥದ್ದು, ತದನಂತರ ವಿಸರ್ಜನೆ ಮಾಡ್ತಕ್ಕಂಥದ್ದು, ಏಕಾದಶಿ ವ್ರತವನ್ನು ವಿಸರ್ಜನೆ ಮಾಡ್ತಕ್ಕಂಥದ್ದು ಈ ರೀತಿಯಾಗಿ ಇರುತ್ತೆ.